ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ಈ ದಿನ ನಿಮ್ಮೊಂದಿಗೆ ಒಂದು ವಿಷಯವನ್ನು ಹಂಚ್ಕೊಳ್ಳೋಣ ಅಥವಾ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಏನಂತೀರಾ? ಏನೂ ಇಲ್ಲ ಕಣ್ರಿ, ಕೂದಲು ಉದುರೋ ಬಗ್ಗೆ, ಕೂದಲು ಹೊಳೆಯುವಂಥ ಬಗ್ಗೆ, ಮತ್ತು ಕೂದಲು ನವೆ ಆಗ್ತಾಯಿದೆ, ಗ್ಯಾಂಡ್ರಸ್ ಆಗ್ತಾಯಿದೆ, ಬೊಕ್ಕ ತಲೆ ಆಗ್ತಾಯಿದೆ. ಇವೆಲ್ಲ ಹೋಗ್ಬೇಕಂದ್ರೆ ನಾವು ಪರಿಸರದಲ್ಲಿರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ನಮ್ಮ ಕೂದಲನ್ನು ಬೆಳವಣಿಗೆ ಮಾಡಿಕೊಳ್ಬೇಕು, ಗ್ಯಾಂಡ್ರಸ್ ಹೋಗೋದಕ್ಕೆ ಏನು ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಪರಿಸರದಲ್ಲಿರುವಂಥ ವಸ್ತುಗಳನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಪ್ರಿಯ ವೀಕ್ಷಕರೇ. ಮೊದಲಿಗೆ ನೋಡಿ, ಈ ತುಳಸಿ ಈ ನವೆ ಆಗ್ತಾಯಿದೆ, ಗ್ಯಾಂಡ್ರಸ್ ಆಗ್ತಾಯಿದೆ, ಮತ್ತು ಬೊಕ್ಕ ತಲೆ ಆಗ್ತಾಯಿದೆ ಅಂತಂದರೆ ಈ ಒಂದು ತುಳಸಿಯನ್ನು ಹಾಕ್ಕೊಂಡು ನಾವು ರುಬ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿರುವಂಥ ಎಲ್ಲ ನವೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ದಾಸವಾಳ ಎಲೆ ಕೂದಲನ್ನು ಉದ್ದವಾಗಿ, ದಪ್ಪವಾಗಿ, ಕಪ್ಪಾಗಿಸುವಂತೆ ಮತ್ತು ಕಂಡೀಷ್ನರ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆನಂತರ ಗೋರಂಟಿ ಸೊಪ್ಪು ಕೂದಲನ್ನು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಾಗೂ ಸುಂದರವಾಗಿ ಕೂದಲನ್ನು ಹೊಳೆಯುವಂತೆ ಮಾಡುತ್ತೆ, ಉದ್ದವಾಗಿ ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಹಾಗೂ ಬಿಳಿ ಕೂದಲನ್ನು ಕೆಂಪಾಗಿಸುವಂತೆ ಮಾಡುತ್ತೆ. ಸೊ ಪ್ರಿಯ ವೀಕ್ಷಕರೇ, ಹಾಗೆ ಕರಿಬೇವಿನ ಸೊಪ್ಪು ನಮ್ಮ ಒಂದು ತೋಟದಲ್ಲಿರುವಂಥ ಒಂದು ಕರಿಬೇವಿನ ಸೊಪ್ಪನ್ನು ಸಹ ಅಷ್ಟೇ ಕೂದಲನ್ನು ಕಪ್ಪಾಗಿಸುವಂತೆ ದಟ್ಟವಾಗಿ, ಉದ್ದವಾಗಿ, ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ನೋಡಿ, ಹಾಗೆ ಏನೇನು ಮಾಡಿದ್ದೀನಿ, ಅದರೊಳಗೆ ಏನು ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ. ಬನ್ನಿ ಹೋಗೋಣ. ಹಾಯ್ ಪ್ರಿಯ ವೀಕ್ಷಕರೇ, ಕೂದಲು ಉದುರುವಿಕೆ, ದಪ್ಪವಾಗಿ, ಕಪ್ಪಾಗಿ, ಬಿಳಿ ಕೂದಲು ನಿವಾರಣೆಯಾಗಲು ರಾಮಬಾಣವಾಗುವಂಥ ವಸ್ತುಗಳೆಂದರೆ ಮೊದಲನೇದಾಗಿ ನೋಡಿ, ಮೆಂತ್ಯಕಾಳು ಸ್ವಲ್ಪ, ಅಂದರೆ ನಾನು 2 ಇಡಿ ಅಷ್ಟು ಆಗೋಷ್ಟು ತಗೊಂಡಿದ್ದೀನಿ. ತೋರ್ಸೋಕ್ಕೆ ಮಾತ್ರ ಸ್ವಲ್ಪ ತೊಗೊಂಡಿದ್ದೀನಿ. ರಾತ್ರಿಯಲ್ಲಿ ಇದನ್ನು ಇಡೀ ರಾತ್ರಿ ನೆನೆಸ್ಕೊಳ್ಬೇಕಾಗತ್ತೆ. ಆ ನೀರನ್ನು ವೇಸ್ಟಾಗಿ ಚೆಲ್ಲಬಾರ್ದು. ಅದೇ ನೀರನ್ನು ಹಾಕ್ಕೊಂಡು ರುಬ್ಬಬೇಕು. ಈ ಮೆಂತ್ಯಕಾಳು ಹಾಕ್ಕೊಳ್ಳೋದ್ರಿಂದ ಇದನ್ನು ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ, ಶಾಂಪು ಹಂಗೆ ಕೆಲಸ ಮಾಡುತ್ತೆ ಹಾಗೂ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ರಾಮಬಾಣದಂತೆ ಕೆಲಸ ಮಾಡುತ್ತೆ ಮೆಂತ್ಯ. ಆಮೇಲಿಂದ ಕಾಫಿ ಪುಡಿ, ಪ್ಲಸ್ ಆಮೇಲಿಂದ ಟೀ ಪುಡಿ, ಮತ್ತು ನೋಡಿ ಇದು ಲವಂಗ. ಈ ಮೂರನ್ನು ಏನು ಮಾಡ್ಕೋಬೇಕು, ಸಣ್ಣ ಉರಿಯಲ್ಲಿ ಇದನ್ನು ಮೂರನ್ನು, ಕಾಫಿ ಪುಡಿಯನ್ನು, ಟೀ ಪುಡಿಯನ್ನು, ಲವಂಗವನ್ನು ಹುರ್ಕೋಬೇಕಾಗತ್ತೆ. ಕಪ್ಪಾಗೋವರೆಗೂ ಹುರ್ಕೋಬೇಕು. ಆಮೇಲಿಂದ ಇದನ್ನು ಮಿಕ್ಸಿ ಜಾರಿನೆಲ್ಲ ಹಾಕ್ಕೊಂಡು ರುಬ್ಕೊಳ್ತೀವಲ್ವ, ಆವಾಗ ಅದನ್ನು ಸೇರಿಸ್ಕೋಬೇಕಾಗತ್ತೆ. ಆ ನಂತರ ಈ 3 ಆಯಿತು. ಕರ್ಪೂರವನ್ನು ನೋಡಿ, ಕಾಣಿಸ್ತಾ ಇದೆಯಲ್ಲ ಕರ್ಪೂರ, ಬಾಕ್ಸ್ ತೆಗಿಯೋಕ್ಕಾಗ್ತಾಯಿಲ್ಲ. ಕರ್ಪೂರ ರಾಮಬಾಣದಂತೆ ಕೆಲಸ ಮಾಡುತ್ತೆ, ನವೆ ಹೋಗೋದಕ್ಕೆ ನಿವಾರಣೆ ಆಗುತ್ತೆ. ಆಗೋ ಈಗೋ ಎಲ್ರಿಗೂ ಯಾರಿಗೂ ಏನುಗಳಿಲ್ಲ, ಆದರೆ ಇದ್ದರೆ ಕೆಲವಾರು ಜನಗಳಿಗೆ ಮಾತ್ರ ಇರುತ್ತೆ. ಅಂಥವರು ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಕರ್ಪೂರವನ್ನು ಜಜ್ಜಿಬಿಟ್ಟು ಅದರಲ್ಲಿ ಹಾಕ್ಕೊಳ್ಳೋದ್ರಿಂದ ಏನು ಕಡಿಮೆ ಆಗುತ್ತೆ, ಮತ್ತು ನಮಗೆ ನವೆ ಆಗ್ತಾಯಿದೆ ಅಂತ ಅಂದ್ಕೊಂಡಾಗ ಅದು ಸಹ ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಶುಂಠಿ. ನೋಡಿ, ಶುಂಠಿ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ 1 ಇಂಚಷ್ಟು ತಗೊಳ್ಬೇಕಾಗತ್ತೆ. ಇದು ಶುಂಠಿ ಗ್ಯಾಂಡ್ರಸ್ ಹೋಗುವಂತೆ ಮಾಡುತ್ತೆ ಮತ್ತು ನವೆಯನ್ನು ನಿಲ್ಲಿಸುತ್ತೆ. ನಿಂಬೆಹಣ್ಣು, ಎಲ್ಲರೂ ನೋಡಿರೋ ಅಂಥ ನಿಂಬೆಹಣ್ಣು ಏತಕ್ಕೋಸ್ಕರ ಉಪಯೋಗಿಸ್ಕೊತೀರಾ ಅಂತ ನಿಮ್ಗೆಲ್ರಿಗೂ ಗೊತ್ತು. ಜ್ಯೂಸ್ ಮಾಡೋದಕ್ಕೆ ಉಪಯೋಗಿಸ್ಕೊತೀರಾ, ಚಿತ್ರಾನ್ನಕ್ಕೆ ಉಪಯೋಗಿಸ್ಕೊತೀರಾ, ಮಟನ್ನು ಅದು ಇದು ಮಾಡಿದಾಗೆಲ್ಲ ಉಪಯೋಗಿಸ್ಕೊತಾ ಇರ್ತೀರಲ್ವ. ಆಗ ನೀವು ಕೊಯ್ದುಬಿಟ್ಟು ವೇಸ್ಟ್ ಮಾಡೋ ಬದಲು ಅದನ್ನು ಒಂದು ಡಬ್ಬದಲ್ಲಿ, ಒಂದು ತಟ್ಟೆಯಲ್ಲಿ ಹಾಕಿ ಅದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಗೆ ಒಂದು ಕವರಲ್ಲಾಗಿ ಇಟ್ಕೊಂಡು ಈ ಒಂದು ರೆಮಿಡಿ ಮಾಡೋವಾಗ ನಾವೇನು ಮಾಡಬೇಕಾಗತ್ತೆ, ಇದನ್ನು ಬಿಸಿನೀರಿನಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲಿಂದ ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕು. ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋದ್ರಿಂದ ಕಂಡೀಷನರ್ ಆಗಿ, ಶಾಂಪೂವಿನಂತೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ, ಕೂದಲು ಹೊಳೆಯುವಂತೆ ಮಾಡುತ್ತೆ, ಕೂದಲು ಬೆಳವಣಿಗೆ ಸಹಾಯ ಮಾಡುತ್ತೆ. ಸೊ ಪ್ರಿಯ ವೀಕ್ಷಕರೇ, ನುಗ್ಗೆ ಸೊಪ್ಪಿತ್ತು, ಅದರ ನುಗ್ಗೆ ಸೊಪ್ಪನ್ನು ಹಾಕಿ ನೋಡಿ ರುಬ್ಬಿಟ್ಟಿದ್ದೀನಿ.
ನುಗ್ಗೆ ಸೊಪ್ಪು ಏನಕ್ಕೆ ಅಂತ ನೀವು ಎಲ್ಲ ನೋಡಿದ್ದೀರಾ. ನುಗ್ಗೆಕಾಯಿಯನ್ನು ತಿನ್ನೋದ್ರಿಂದ ಅದರಲ್ಲಿರುವಂಥ ವಿಟಮಿನ್ಸ್ ಏನೇನು ಅಂತ ಗೊತ್ತು ನಿಮಗೆಲ್ಲರಿಗೂ. ಈ ನುಗ್ಗೆ ಸೊಪ್ಪು ಸಹ ಕೂದಲನ್ನು ಗಟ್ಟಿಯಾಗುವಂತೆ ಮಾಡುತ್ತೆ ಮತ್ತು ಕೂದಲು ಬೆಳವಣಿಗೆ ಸಹಾಯ ಮಾಡುತ್ತೆ ಮತ್ತು ನವೆ ಆಗ್ತಾ ಇರುತ್ತಲ್ವ ಅಂಥದನ್ನು ನಿವಾರಣೆ ಮಾಡುತ್ತೆ. ಹಾಗೆ ದಾಸವಾಳದ ಎಲೆ ನೋಡ್ತಾ ಇದ್ದೀರಲ್ಲ ಪ್ರಿಯ ವೀಕ್ಷಕರ, ದಾಸವಾಳದ ಎಲೆಯನ್ನು ಒಂದು ಹಿಡಿಯನ್ನು ತಗೊಂಡಿದ್ದೀನಿ, ನುಗ್ಗೆ ಸೊಪ್ಪು ಒಂದು ಹಿಡಿಯನ್ನು ತಗೊಂಡಿದ್ದೀನಿ. ದಾಸವಾಳದ ಎಲೆ ಶಾಂಪುವಿನಂತೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ದಟ್ಟವಾಗಿ ಉದ್ದವಾಗಿ ಕೂದಲು ಬೆಳವಣಿಗೆ ಸಹಾಯ ಮಾಡುತ್ತದೆ. ಆಮೇಲೆ ಕರಿಬೇವಿನ ಸೊಪ್ಪು ಎಲ್ಲರ ಮನೆಯಲ್ಲೂ ಕರ್ಬೇವಿನ ಸೊಪ್ಪು ಇಲ್ದಂಗೆ ಸಾರು ಮಾಡೋದೇ ಇಲ್ಲ. ಒಂದು ಸಾಂಬಾರು ಪುಡಿ ಮಾಡಬೇಕಂದ್ರೂ ಕರ್ಬೇವಿನ ಸೊಪ್ಪು ಬೇಕು, ಒಗ್ಗರಣೆಯಾಗಿ ಹಾಕಬೇಕು ಅಂದರೆ ಕರ್ಬೇವಿನ ಸೊಪ್ಪು ಬೇಕು. ಎಲ್ಲದಕ್ಕೂ ರಾಮಬಾಣವಾಗಿರುವಂಥ ಈ ಕರ್ಬೇವಿನ ಸೊಪ್ಪನ್ನು ನಾವು ಕೂದಲಿಗೆ ಹಾಕ್ಕೊಂಡಾಗ ಅದು ಕೂದಲು ಕಪ್ಪಾಗುವಂತೆ ಮತ್ತು ಕೂದಲು ಉದುರದಂತೆ, ಬಿಳಿ ಕೂದಲನ್ನು ಬರದಂತೆ ತಡೆಯುವಂಥ ಶಕ್ತಿ ಇದಿಗಿದೆ. ಆಮೇಲಿಂದ ಗೋರಂಟಿ ಸೊಪ್ಪು, ನಮ್ಮ ಮನೆಯಲ್ಲಿ ಬಿಟ್ಟಿರುವಂಥ ಗೋರಂಟಿ ಸೊಪ್ಪು. ಈ ಗೋರಂಟಿ ಸೊಪ್ಪು ಅಷ್ಟೇ ಕೂದಲು ಒಳಪಾಗಿ ಬರೋದಕ್ಕೆ ಮತ್ತು ಬೆಳೆಯೋದಕ್ಕೆ ಹಾಗೂ ಕೂದಲು ಉದುರಂತೆ ಸಹಾಯ ಮಾಡುತ್ತದೆ. ಬಂಗಾರದ ಬಣ್ಣವನ್ನು ಕೂದಲಿಗೆ ಕೊಡುತ್ತೆ. ಈಗ ನೀವು ಗೋರಂಟಿ ಹಾಕ್ಕೊಂಡಾಗ ಯಾವ ರೀತಿ ಬಣ್ಣ ಬರುತ್ತೆ ನೋಡಿ, ಕೆಂಪಾಗಿ, ಆ ರೀತಿಯಾಗಿ ರೆಡ್ಡಾಗಿ ಆಗುತ್ತೆ. ಹಾಗೆ ಬೀಟ್ರೋಟನ್ನು ಸಹ ಇದರಲ್ಲಿ ಹಾಕಿ ರುಬ್ಬಿ ಎಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ರುಬ್ಕೋಬೇಕಾಗತ್ತೆ ಅಷ್ಟೇ. ಗೋರಂಟಿ ರೇಷ್ಮೆಯಂತೆ ಕೂದಲು ಹೊಳೆಯುವಂತೆ ಪಳಪಳ ಅಂತ ಹೊಳೆಯೋದಂಗೆ, ಹಾಗೆ ಬಿಳಿ ಕೂದಲನ್ನು ಕೆಂಪಾಗಿಸಿ ಬರುವಂತೆ ಮಾಡುತ್ತದೆ. ಆಮೇಲೆ ಲಾಸ್ಟಲ್ಲಿ ನೋಡಿ ಈರುಳ್ಳಿಯನ್ನು 2 ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಡಿಸಿ ತೊಳೆದ್ಬಿಟ್ಟು ಪೀಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ಇದು ನಿಮಗೆ ಬೊಕ್ಕೆ ತಲೆ ಆಗಿದೆಯಾ ಅಥವಾ ನವೆ ಆಗ್ತಾ ಇದೆಯಾ, ಕೂದಲು ಬೆಳವಣಿಗೆ ಆಗ್ತಾ ಇಲ್ವಾ ಅಂಥವಾಗ ಏನು ಮಾಡಬೇಕು, ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಕೂದಲು ದಪ್ಪವಾಗಿ ಉದ್ದವಾಗಿ, ಆಮೇಲಿಂದ ಎಲ್ಲಿ ಬೊಕ್ಕೆ ತಲೆ ಆಗಿರುತ್ತೋ ಆ ಜಾಗದಲ್ಲಿ ಕೂದಲು ಬೆಳವಣಿಗೆ ಆಗೋದಕ್ಕೆ ಶುರುವಾಗುತ್ತೆ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ನೀವು ಸಹ ಈ ರೀತಿ ಪರಿಸರದಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂತೆ ಈ ಒಂದು ರೆಮಿಡಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಹಾಗೆ ಏನು ಮಾಡಬೇಕು, ಇವೆಲ್ಲ ಹಾಕಿ ನೋಡಿ ಇದರಲ್ಲಿ ಮಿಕ್ಸಿಯಲ್ಲಿ ನೋಡಿ ರುಬ್ಕೋಬೇಕು. ಎಲ್ಲವನ್ನು ರುಬ್ಬಿಟ್ಟು ನೋಡಿ ಇವಾಗ ಇದರೆಲ್ಲ ಕಬ್ಬಿಣದ ಬಾಣಲಿಯಲ್ಲಿ ಹಾಕಿದ್ದೀನಿ. ರಾತ್ರಿ ಇಡೀ ಇದನ್ನು ನೆನೆಸಿ ಬೆಳಗ್ಗೆ ಹೊತ್ತು ಇದನ್ನು ಹಾಕಿ ನಮ್ಮ ಫ್ರೆಂಡ್ಸ್ಗೂ ಹಾಕ್ತೀನಿ. ನೋಡಿ ಆಗಲೇ ನೋಡಿ ಕಪ್ಪಗೆ ಬರ್ತಾ ಇದೆ, ನೋಡಿ ಕಾಣಿಸ್ತಾ ಇದೆ ಅಲ್ವಾ ಪ್ರಿಯ ವೀಕ್ಷಕರೇ. ಇದನ್ನು ರಾತ್ರಿ ಇಡೀ ಇದನ್ನು ಈ ರೀತಿಯಾಗಿ ಇಟ್ಬಿಟ್ಟು ಬೆಳಗ್ಗೆ ಹಾಕ್ಕೊಳ್ಳೋವಾಗ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಮಾತ್ರ ನಿಮ್ಗೆ ಒಂದು 2 ಚಮಚದಷ್ಟು, ಅಂದರೆ ಇಂಥ ಚಮಚದಲ್ಲಿ 2 ಚಮಚ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಕೂದಲಿಗೆ ಹಾಕ್ಕೊಳ್ಳೋದ್ರಿಂದ ಕೂದಲು ಪಳಪಳ ಅಂತ ಹೊಳಿತಾ ಇರುತ್ತೆ ಮತ್ತು ರೇಷ್ಮೆಯಂತೆ ಕಾಣಿಸುತ್ತೆ. ಕೂದಲು ಗಟ್ಟಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲಿಂದ ಮಾರನೇ ದಿನ ಇದೆಲ್ಲ ಹಾಕ್ಕೊಂಡ್ಮೇಲೆ ಅವತ್ತೇ ಶಾಂಪು ಹಾಕ್ಕೊಂಡು ತೊಳ್ಕೊಬಾರ್ದು. ಮಾರನೇ ದಿನ ಏನು ಮಾಡಬೇಕು, ಹರಳೆಣ್ಣೆ ಇದೆಯಾ ನಿಮ್ಮ ಮನೆಯಲ್ಲಿ, ಬಾದಾಮಿ ಎಣ್ಣೆ ಇದೆಯಾ, ಕೊಬ್ಬರಿ ಎಣ್ಣೆ ಇದೆಯಾ, ಈ ಎಣ್ಣೆಗಳನ್ನು ಉಪಯೋಗಿಸ್ಕೊಂಡು, ಯಾವುದಿದ್ದರೆ ನಿಮ್ಮ ಮನೆಯಲ್ಲಿ ಅದನ್ನು ಉಪಯೋಗಿಸ್ಕೊಂಡು ನೀವು ಎಣ್ಣೆಯನ್ನು 1 ಅವರ್ 2 ಅವರ್ ಇಟ್ಕೊಂಡು, ಆಮೇಲಿಂದ ನಿಮ್ಮ ಮನೆಯಲ್ಲಿ ಯಾವ ಶಾಂಪು ನೀವು ಉಪಯೋಗಿಸ್ತೀರೋ ಆ ಶಾಂಪುವಿನಿಂದ ತಣ್ಣೀರಿನಲ್ಲಿ ಆಗ್ಬೋದು ಅಥವಾ ಬೆಚ್ಚನ ನೀರಿನಲ್ಲಿ ನೀವು ತಲೆ ತೊಳ್ಕೊಂಡ್ರೆ ನಿಮ್ಮ ಕೂದಲು ಯಾವಾಗಲೂ ಶಾಶ್ವತವಾಗಿ, ಅಂದರೆ ಬಿಳಿ ಕೂದಲು ಬರೋದನ್ನು ತಡೆಯುತ್ತೆ, ಬಂದಿರೋದನ್ನು ಕೆಂಪಾಗಿಸುವಂಥ ಶಕ್ತಿ ಬೀಟ್ರೋಟಿಗೆ ಇರುತ್ತೆ. ಹೀಗೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನೀವು ಈ ರೀತಿ ಮಾಡ್ಕೊಳ್ಳಿ, ಕೂದಲನ್ನು ಬೆಳೆಸ್ಕೊಳ್ಳಿ. ನಾವು ಹೇಗೆ ಗಿಡಗಳಿಗೆ ಗೊಬ್ಬರವನ್ನು ಹಾಕಿ ಬೆಳೆಸ್ತೀವೋ ಆ ರೀತಿಯಾಗಿ ನಮ್ಮ ಕೂದಲನ್ನು ಸಹ ಗೊಬ್ಬರದಂತೆ ಹಾಕಿ ಇವೆಲ್ಲವನ್ನು ಹಾಕಿದಾಗ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ದಿರ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಅಂತ ಹೇಳೋದಕ್ಕೆ. ಆಮೇಲೆ ಇದು ಒಂದು ಮರ್ತುಬಿಟ್ಟೆ, ಹೇಳ್ತೀನಿ ಯಾವುದು, ಬೇವಿನ ಎಲೆಯನ್ನು ಮರ್ತಿದ್ದೆ. ಬೇವಿನ ಎಲೆಯನ್ನು ಹಾಕ್ಕೊಂಡಾಗ ಗ್ಯಾಂಡ್ರಸ್ ಹೋಗುತ್ತೆ, ನವೆ ಆಗೋದನ್ನು ನಿವಾರಣೆ ಆಗುತ್ತೆ. ಬೊಕ್ಕೆ ತಲೆಯಲ್ಲಿ ಇರೋ ಅಂಥದನ್ನು
ಕೂದಲು ಬೆಳೆಯುವಂತೆ ಸಹಾಯ ಮಾಡುತ್ತೆ. ಆದ್ದರಿಂದ ಯಾವುದೇ ಕ ಚರ್ಮ ರೋಗಗಳಿದ್ದರೂ ಸಹ ಅದು ನಿವಾರಣೆ ಆಗೋದಕ್ಕೆ ಒಂದು ಸಹಾಯವನ್ನು ಮಾಡುತ್ತೆ ಬೇವಿನ ಎಲೆ. ಬೇವಿನ ಎಲೆಯನ್ನು ಸಹ ಇದರಲ್ಲಿ ಹಾಕಿ ಬಿಟ್ಟಿದ್ದೀನಿ, ಎಲ್ಲವನ್ನು ರುಬ್ಬಿ ಇಟ್ಟಿದ್ದೀನಿ. ರಾತ್ರಿ ಇಡೀ ಇದನ್ನು ನೆನೆಸಿ ಬೆಳಗ್ಗೆ ಮೊಸರಿನೊಂದಿಗೆ ಅದನ್ನು ಆ್ಯಡ್ ಮಾಡಿಕೊಂಡು ಹಾಕ್ಕೊತೀನಿ. ಆಮೇಲಿಂದ ಹಾಕ್ಕೊಂಡ್ಮೇಲೆ ನಮ್ಮ ಫ್ರೆಂಡ್ಸ್ಗೂ ಸಹ ಅವ್ರಿಗೂ ಹಾಕ್ತೀನಿ. ಅವರು ಹಾಕ್ಕೊಂಡ್ಮೇಲೆ ಏನು ಹೇಳ್ತಾರೆ ಅನ್ನೋದನ್ನು ನೀವೇ ಕೇಳಿ. ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಐ ಲವ್ ಯು ಆಲ್. ನಮಸ್ತೆ. ಶಿಕ್ಷಕರೇ, ರುಬ್ಬಿದ್ದಾಯಿತು, ಎಲ್ಲ ಏನೇನು ಹಾಕಿದ್ದೀನಿ ಅಂತ ಹೇಳಿದ್ದಾಯಿತು. ಇದನ್ನು ರಾತ್ರಿ ಇಡೀ ಇದನ್ನು ಇದೇ ರೀತಿಯಾಗಿ ನೆನೆಸ್ಬಿಟ್ಟು ಬೆಳಗ್ಗೆ ಕೂದಲನ್ನು ಬಾಚಿಕೊಂಡು, ಅಂದರೆ ಬೈತಲೆ ತೆಗೆದು ಸ್ವಲ್ಪನೇ ಅದಕ್ಕೆ ಹಚ್ಚುತ್ತಾ ಅದನ್ನು ಗಂಟಾಕಿ ಒಂದು 2 ಅವರು ಅಂದರೆ ಒಣಗೋದಕ್ಕೆ ಬಿಡಬೇಕು. ಒಣಗಿದ ನಂತರ ನಾವು ತಣ್ಣೀರಿನಲ್ಲಾಗಲಿ ಅಥವಾ ಊರುಬೆಚ್ಚಿನ ನೀರಿನಲ್ಲಾಗಲಿ ತೊಳ್ಕೊಬೇಕು. ತೊಳ್ಕೊಂಡಾಗ ನಮ್ಮ ಕೂದಲನ್ನು ತುಂಬ ಚೆನ್ನಾಗಿ ಕಾಣೋದಕ್ಕೆ ಮತ್ತು ಆರೋಗ್ಯವಂತರಾಗಿ ಇರೋದಕ್ಕೆ, ನೋಡೋದಕ್ಕೆ ಖುಷಿಯಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ, ನಮ್ಮ ಮನೆಯ ನೈಬರ್ಸ್ ಮಗುಗೆ ಹಾಕಿದ್ದೀನಿ ನೋಡಿ, ಹರ್ಷಿತಾಗೆ. ನೋಡಿ ಯಾವ ರೀತಿಯಾಗಿ ಕಲರ್ ಚೆನ್ನಾಗಿ ಶೈನಿಂಗ್ ಹೊಳಿತಾ ಇದೆ. ನೀವು ಈ ರೀತಿ ಮಾಡಿಕೊಡಿ, ನಿಮ್ಮ ಕೂದಲನ್ನು ಉದ್ದವಾಗಿ ದಪ್ಪವಾಗಿ ಬೆಳೆಸ್ಕೊಡಿ ಅಂತ ಹೇಳ್ತಾ, ನಿಮ್ಮ ಕೂದಲು ಈ ರೀತಿಯಾಗಿ ಶೈನಿಂಗ್ ಬರಲಿ. ನೋಡಿ ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿದ್ರಲ್ಲ, ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ